ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಮತಾ ಮೇಡಮ್ ಅವರೇ, ಈಗ ಹುಡುಗರ ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅರೇಂಜ್ ಮ್ಯಾರೇಜ್ ಆಗಿದವ್ರಿಗೂ ಕೂಡ ಡಿವೋರ್ಸ್ ಆಗ್ತಾ ಇದೆ, ಲವ್ ಮ್ಯಾರೇಜ್ ಇದ್ರೂ ಕೂಡ ಡಿವೋರ್ಸ್ ಆಗ್ತಾ ಇದೆ. ಸೊ ಮದುವೆ ಆಗಬೇಕಾ ಬೇಡವಾ ಅನ್ನೋದು ಒಂದು ಕಡೆ ಆದರೆ, ಯಾವುದು ಬೆಟ್ರು, ಅರೇಂಜ್ ಬೆಟ್ರಾ ಅಥವಾ ಲವ್ ಮ್ಯಾರೇಜ್ ಬೆಟ್ರಾ? ಏನು ಸಜೆಷನ್ ಕೊಡ್ತೀರಿ? ಲವ್ ಮ್ಯಾರೇಜ್ ಇರಲಿ, ಅರೇಂಜ್ ಮ್ಯಾರೇಜ್ ಇರಲಿ, ಯಾವಾಗಲೂ ಒಂದು ಮದುವೆ ಅಥವಾ ದಾಂಪತ್ಯ ನಿಂತ್ಕೊಳ್ಳೋದು ಕೆಲವು ಫ್ಯಾಕ್ಟರ್ಸ್ ಮೇಲೆ. ಅದೇನೆಂದರೆ, ಒಬ್ಬರ ಮೇಲೆ ಇರೋವಂಥ ಪ್ರೀತಿ, ಬಾಂಧವ್ಯ, ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಷನ್, ಇವೆಲ್ಲ ಚೆನ್ನಾಗಿದ್ದಾಗ ಎಲ್ಲ ಮದುವೆ ಅರೇಂಜ್ಡ್ ಆಗಿರ್ಬೋದು ಅಥವಾ ಲವ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಈಗ ಏನಾಗ್ತಿದೆ, ಭ್ರಮನಿರಸರಾಗ್ತಿದ್ದಾರೆ. ಅರೇಂಜ್ ಮ್ಯಾರೇಜ್ ಪ್ರಕ್ರಿಯೆಯಿಂದ ನೋಡಿದರೆ, ಒಂದು ಕುಂಡ್ಲಿಯಿಂದ ನೋಡಿ ತಂದೆ ತಾಯಿ ಮದುವೆನ ಡಿಸೈಡ್ ಮಾಡ್ತಾರೆ. ತಂದೆ ತಾಯಿ ಮದುವೆನ ಡಿಸೈಡ್ ಮಾಡೋದು ಯಾವ ಬೇಸಿಸ್ ಮೇಲೆ? ಹುಡುಗ ಎಷ್ಟು ವೆಲ್ ಸೆಟಲ್ಡ್ ಇದ್ದಾನೆ, ಎಷ್ಟು ಆಸ್ತಿ ಅಂತಸ್ತಿದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ, ಆ ರೀತಿಯಿಂದ ನೋಡಿ ಅವನ ಎಜುಕೇಷನ್ ಏನು, ವೆದರ್ ಈಸ್ ಏಬಲ್ ಟು ಟೇಕ್ ಕೇರ್ ಆಫ್ ಮೈ ಚೈಲ್ಡ್, ಆ ರೀತಿ ಎಲ್ಲ ಯೋಚನೆ ಮಾಡಿ ಒಂದು ವ್ಯಾವಹಾರಿಕವಾಗಿ ಅರೇಂಜ್ ಮ್ಯಾರೇಜಸಲ್ಲಿ ಮದುವೆನ ಡಿಸೈಡ್ ಮಾಡ್ತಾರೆ. ಅದು ಫ್ಯೂಚರಿಸ್ಟಿಕ್ ಆಗಿರುತ್ತೆ ಆ್ಯಂಡ್ ಸಾಕಷ್ಟು ರೀತಿಯಲ್ಲಿ ಅದು ಒಂದು ಫಿನಾನ್ಷಿಯಲ್ ವ್ಯವಹಾರ ರೀತಿಯಲ್ಲಿ ಮದುವೆ ನಡೆಯುತ್ತೆ. ಆವಾಗಲೂ ಕೂಡ ಏನು ಹೇಳ್ಕೊಡ್ತಾರೆ ತಂದೆ ತಾಯಿ? ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಕೊಡ್ತಾರೆ. ಬಟ್ ಅಡ್ಜಸ್ಟ್ಮೆಂಟ್ ಇಸ್ ಅ ವೆರಿ ಶಾರ್ಟ್ ಟರ್ಮ್ ವರ್ಡ್. ಇಲ್ಲಿ ಆಗಬೇಕಾಗಿರೋದೇನು? ಹೊಂದಾಣಿಕೆ. ಅದು ಎಷ್ಟೇ ನೀವು ರೀತಿಯಿಂದ ಹೇಳಿದರೂ ನೈತಿಕತೆ ಕುಸಿತಾ ಇರೋದ್ರಿಂದ ಆ ಹೊಂದಾಣಿಕೆ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಆ ಹೊಂದಾಣಿಕೆ ಅನ್ನೋದು ಸಾಕಷ್ಟು ಟಫ್ ಸಿಚುವೇಶನ್ನ ಡೀಲ್ ಮಾಡಿದ ಮೇಲೆ, ರಿಯಲಿಸ್ಟಿಕ್ ಸಿಚುವೇಶನ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಬರೋವಂಥದ್ದು ಮೈಂಡ್ಸೆಟ್. ಆದಷ್ಟು ಓಪನ್ ಮೈಂಡೆಡ್ ಆಗಿ ನೀವು ಮದುವೆನಲ್ಲಿ ಎಂಟರ್ ಆದರೆ ನಿಮಗೆ ಬರೋವಂಥದ್ದು ಹೊಂದಾಣಿಕೆ. ಈಗ ಲವ್ ಮ್ಯಾರೇಜಸ್ಸಲ್ಲಿ ಕೂಡ ಎಷ್ಟೋ ವರ್ಷದಿಂದ ಪ್ರೀತಿ ಮಾಡಿದರೂ ಮದುವೆ ಆಗಿ 2 ಅಥವಾ 3 ತಿಂಗಳಲ್ಲಿ ಡಿವೋರ್ಸ್ ಯಾಕೆ ಹೋಗ್ತಾರೆ? ಎಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಮದುವೆ ಆದಮೇಲೆ ಆ ವ್ಯಕ್ತಿಯ ಬೇರೆ ರೀತಿಯ ಮುಖಾನೇ ಅವರಿಗೆ ಪರಿಚಯ ಆಗುತ್ತೆ. ಯಾಕಂದರೆ ಡ್ಯೂರಿಂಗ್ ದ ಲವ್ ಸ್ಟೇಜಸ್ ಅಲ್ವಾ, ದ ಪರ್ಸನ್ ವಿಲ್ ಶೋ ದ ಬೆಸ್ಟ್ ಬಿಹೇವಿಯರ್ ಟು ದ ಪೀಪಲ್. ನಾನು ಇಷ್ಟು ಒಳ್ಳೆಯವನು ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ದ ಮಿನಿಟ್ ಮದುವೆ ಆಗ್ತಿದ್ದಂಗೆ ಅವರು ಟ್ರೂ ಕಲರ್ಸ್ ವಿಲ್ ಕಮ್ ಔಟ್. ಅಲ್ಲಿ ಎಲ್ಲೋ ನಿರೀಕ್ಷೆಗಳು ಮ್ಯಾಚ್ ಆಗೋದಿಲ್ಲ. ನೀನು ಈ ರೀತಿನ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಡಿವೋರ್ಸ್ಗೆ ಹೋಗ್ತಾ ಇದೆ. ಸೊ ಒಟ್ಟಲ್ಲಿ ಅರೇಂಜ್ ಮ್ಯಾರೇಜಸ್ಸಲ್ಲೂ ಡಿವೋರ್ಸ್ ಹೈ ಇದೆ, ಲವ್ ಮ್ಯಾರೇಜಸ್ಸಲ್ಲೂ ಡಿವೋರ್ಸ್ ಹೈ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ. ಬಟ್ ಮದುವೆ ಆಗೋದಕ್ಕಿಂತ ಮುಂಚೆ ನೀವು ಯಾವ ಇನ್ಸ್ಟಿಟ್ಯೂಷನ್ಗೆ ಯಾವ ರೀತಿಗೋಸ್ಕರ ಹೋಗ್ತಿದ್ದೀರಾ? ಮದುವೆ ನೀವು ಬರೀ ಏಜ್ ಆಗಿದೆ ಅಂತ ಮಾಡ್ಕೋತಿದ್ದೀರಾ, ಅಥವಾ ಮದುವೆ ನಾನು ಮಾಡ್ಕೊಳ್ಳೇಬೇಕು, ನಾನು ಜೀವನದಲ್ಲಿ ಸೆಟಲ್ ಆಗಬೇಕು ಅಂತ ಮಾಡ್ಕೋತಿದ್ದೀರಾ, ಅಥವಾ ಮಕ್ಕಳಾಗಬೇಕು, ನನ್ನ ವಂಶ ಉದ್ಧಾರ ಆಗಬೇಕು ಅಂತ ಮಾಡ್ಕೋತಿದ್ದೀರಾ? ಯಾವ ರೀಸನ್ಗೋಸ್ಕರ? ಆ ಕ್ಲಾರಿಟಿ ಇಲ್ಲ ಅಂದರೆ ಮದುವೆ ಆಗೋದ್ರೊಳಗೆ ಅರ್ಥ ಇಲ್ಲ.